ಮುಖ್ಯಮಂತ್ರಿಗಳ ವಿರುದ್ಧ ಲೋಕಾಯುಕ್ತ ತನಿಖೆಗೆ ಈಗ ಆದೇಶವನ್ನು ನೀಡಿದೆ. ಕೋರ್ಟ್ ಆದೇಶದ ಬಗ್ಗೆ ಪ್ರತಿಕ್ರಿಯೆಗೆ ಮುಖ್ಯಮಂತ್ರಿಗಳು ನಿರಾಕರಿಸಿದ್ದಾರೆ. ಸಿಎಂ ವಿರುದ್ಧ ಲೋಕಾಯುಕ್ತ ತನಿಖೆಗೆ ಆದೇಶವನ್ನು ನೀಡಲಾಗಿದೆ. ಕೋರ್ಟ್ ಆದೇಶದ ಬಗ್ಗೆ ಪ್ರತಿಕ್ರಿಯೆಗೆ ಮುಖ್ಯಮಂತ್ರಿಗಳು ನಿರಾಕರಿಸಿದ್ದಾರೆ. ಯಾವುದೇ ಪ್ರತಿಕ್ರಿಯೆ ನೀಡದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಧಾನಸೌಧದಿಂದ ಹೊರಟಿದ್ದಾರೆ. ಅಲ್ಲಿ ಇಲಾಖಾವಾರು ಸಭೆಯನ್ನ ಇವತ್ತು ಮಾಡ್ತಾ ಇದ್ರು. ಬೆಳಗ್ಗೆ 11 ಗಂಟೆಗೆ ಇದ್ದಂತಹ ಸಭೆಯನ್ನ 1 ಗಂಟೆಗೆ ಪೋಸ್ಟ್ಪೋನ್ ಮಾಡಿದ್ರು. ಕಾರಣ ವೇಟ್ ಮಾಡ್ತಾ ಇದ್ರು. ಜನಪ್ರತಿನಿಧಿಗಳ ನ್ಯಾಯಾಲಯ ಕೋರ್ಟ್ನಲ್ಲಿ ಏನು ಬರುತ್ತೆ ಅಂತ ಕಾಯ್ತಾ ಇದ್ರು. ಬಟ್ ಅದು ತಡವಾಗಿದ್ದರಿಂದ ಅವ್ರು ಬಂದರು 1 ಗಂಟೆಗೆ ಸಭೆಯನ್ನ ಮಾಡಕ್ಕೆ. ಬಟ್ ಈಗ ಈ ಆದೇಶ ಬರ್ತಾ ಇದ್ದಂತೆ ಅದಕ್ಕೆ ಯಾವುದೇ ರೀತಿಯಾಗಿ ಪ್ರತಿಕ್ರಿಯೆಯನ್ನ ಕೊಡದೇನೆ ಮುಖ್ಯಮಂತ್ರಿಗಳು ಅಲ್ಲಿಂದ ಹೊರಟಿದ್ದಾರೆ. ಯಾವುದೇ ಪ್ರತಿಕ್ರಿಯೆಯನ್ನ ನೀಡದೇನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೊರಟಿದ್ದಾರೆ. ಕೋರ್ಟ್ ಹೇಳಿದೆ, ನೀವು ತನಿಖೆಗೆ ಹಿಂಜರಿಯಬಾರದು ಅಂತ ಹೇಳಿ. ಸೊ 2 ದಿನದಲ್ಲಿ ಮುಖ್ಯಮಂತ್ರಿಗಳಿಗೆ 2 ಶಾಕ್. ಒಂದು ಹೈಕೋರ್ಟ್ನಿಂದ ತನಿಖೆಗೆ ಅಸ್ತು ಅಂತು. ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯ ಲೋಕಾಯುಕ್ತ ಪೊಲೀಸರಿಂದ ತನಿಖೆಗೆ ಅಸ್ತು ಅಂತ ಹೇಳ್ತಾರೆ. 3 ತಿಂಗಳ ಒಳಗಡೆಗೆ ಗಡುವನ್ನು ಕೊಟ್ಟಿದೆ. 3 ತಿಂಗಳು ಅಂತಂದ್ರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಅಂದರೆ ಜನವರಿ ಮೊದಲನೇ ವಾರದಲ್ಲಿ ಈ ವರದಿಯನ್ನು ನೀಡಬೇಕಾಗುತ್ತೆ. ಜನವರಿ 1ನೇ ತಾರೀಕಿನ ಒಳಗಡೆಗೆ. ಹೊಸ ವರ್ಷಕ್ಕೆ ಮುಖ್ಯಮಂತ್ರಿಗಳಿಗೆ ಒಂಚೂರೇನಾದರೂ ಹೊಸ ವರ್ಷ ಹೊಸದನ್ನು ತರುತ್ತಾ ಅಥವಾ ಇದೇ ರೀತಿಯಾಗಿ ಪರಿಸ್ಥಿತಿ ತಂದಿಡುತ್ತಾ ಗೊತ್ತಿಲ್ಲ. ಒಂದರ ಮೇಲೊಂದು ಒಂದು ಕಂಟಕಗಳು ಈಗ ಮುಖ್ಯಮಂತ್ರಿಗಳಿಗೆ ಬಂದು ಒದಗ್ತಾ ಇದೆ. ಕಾರಣ ಅವರ ಕ್ಯಾಬಿನೆಟ್ನಲ್ಲಿರುವಂಥ ಸಚಿವರ ಮೇಲೆ ಆರೋಪಗಳು ಬಂತು. ಅದು ಅವರಿಗೆ ಮುಜುಗರ. ಅವರ ಮೇಲೇನೆ ಈ ಆರೋಪಗಳು ಬಂತು. ಅದು ಇನ್ನೊಂದು ರೀತಿಯಾಗಿ ಮುಜುಗರ. 40 ವರ್ಷದಿಂದ ಒಂದು ಕಪ್ಪು ಚುಕ್ಕಿಯನ್ನು ಇಲ್ಲದೆ ಇರೋ ರೀತಿಯಲ್ಲಿ ಬಂದಂಥ ಸಿದ್ದರಾಮಯ್ಯನವರಿಗೆ ಇದು ಬಹುದೊಡ್ಡದಾದಂಥ ಒಂದು ಮುಜುಗರ ತಂದಿಟ್ಟು.